ನಮಸ್ಕಾರ ವೀಕ್ಷಕರೇ, ಮರಳಿ ಸ್ವಾಗತ ನಮ್ಮ ಕ್ರಿಯೇಟಿವ್ ಅಂಡರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ನಾಗರಬಾವಿಯಲ್ಲಿ 3040 ಈಸ್ಟ್ ಫೇಸಿಂಗ್ ಒಂದು ಒಳ್ಳೆ ಅದ್ಭುತವಾದಂಥ ಮನೆ ತಂದಿದ್ದೀನಿ. ನೋಡಿ, ಇದು ಈ ಮನೆ ಎಲಿವೇಶನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇದು ನಾಗರಬಾವಿಲಿ ಬರುತ್ತೆ. ಈಸ್ಟ್ ಫೇಸಿಂಗ್ BDA ಖಾತಾ ಇದು. ನೋಡಿ, ಇದು ಈ ಮನೆ ಎಲಿವೇಶನ್ನು. ಹಾಗೆ ಇದು ಈ ಮನೆ ಎಂಟ್ರೆನ್ಸ್ ಗೇಟು, ಬ್ಯೂಟಿಫುಲ್ ಆದಂಥ MS ಗೇಟ್ ಕಮ್ HPL ಶೀಟ್ಸ್ ಇದೆ. ಹಾಗೆ ಇಲ್ಲಿ ನೇಮ್ ಬೋರ್ಡ್ ಹಾಕೊಳ್ಳೋದಕ್ಕೆ ಜಾಗ ಬಿಟ್ಟಿದ್ದಾರೆ. ಕ್ಲಾಡಿಂಗನ್ನು ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಬನ್ನಿ ಒಳಗಡೆ ಹೋಗೋಣ. ಗ್ರೌಂಡ್ ಫ್ಲೋರಲ್ಲಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಎಂಟ್ರಿ ಆಗ್ತಿದ್ದಂಗೆ ಪಾರ್ಕಿಂಗ್ ಏರಿಯಾ ಬರುತ್ತೆ. ಕಂಪ್ಲೀಟ್ಲಿ ಪಾರ್ಕಿಂಗ್ ಏರಿಯಾ ಬರುತ್ತೆ ಇದು. ಹಾಗೆ ಇದು ಸ್ಲೈಡಿಂಗ್ ಡೋರ್ ಆಗಿರುತ್ತೆ ವೀಕ್ಷಕರೇ. ನಾವು ಆರಾಮಾಗಿ ಸ್ಲೈಡ್ ಮಾಡ್ಕೊಬೋದು ಇದು. ಹಾಗೆ ಮೋಟ್ರ್ ಕೂಡ ಫಿಕ್ಸ್ ಮಾಡ್ಕೋಬೋದು. ಇದು ಕಂಪ್ಲೀಟ್ಲಿ ಪಾರ್ಕಿಂಗ್ ಏರಿಯಾ ವೀಕ್ಷಕರೇ. ನಿಮ್ಗೆ ಆರಾಮಾಗಿ 3 ಪ್ರೀಮಿಯಂ ಕಾರ್ನ ಪಾರ್ಕ್ ಮಾಡ್ಕೋಬೋದು. ಅಷ್ಟು ವಿಶಾಲವಾದಂಥ ಪಾರ್ಕಿಂಗ್ ಏರಿಯಾವನ್ನು ಇವರು ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ. ಹಾಗೆ ಫ್ಲೋರಿಂಗ್ ಮತ್ತು ಆಂಟಿಸ್ಕಿಡ್ ಗ್ರನೈಟ್ ಅನ್ನು ಇವರು ಹಾಕಿದ್ದಾರೆ ವೀಕ್ಷಕರೇ. ಹಾಗೆ ಲಿಫ್ಟ್ ಫೆಸಿಲಿಟೀಸ್ ಕೂಡ ಇದೆ. ಲಿಫ್ಟ್ ಫೆಸಿಲಿಟಿ ಇದೆ. ನೋಡಿ, ಇದು ಕಂಪ್ಲೀಟ್ಲಿ ಪಾರ್ಕಿಂಗ್ ಏರಿಯಾ. ನೋಡಿ, ಇವಾಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ನೋಡ್ತಾ ಇದ್ರಲ್ಲ, ಇದು ಸ್ಟೆಪ್ಸ್ ಏರಿಯಾ ಎಷ್ಟು ವಿಶಾಲವಾಗಿದೆ ಅಂತ. ತುಂಬ ವಿಶಾಲವಾದಂಥ ಸ್ಟೆಪ್ಸ್ ಏರಿಯಾ ಇದೆ. 4 ಫೀಟ್ ಇದೆ. ಹಾಗೆ ಇಲ್ಲಿ ಕ್ಲಾಡಿಂಗ್ ಅನ್ನು ಮಾಡಿದ್ದಾರೆ ವೀಕ್ಷಕರೇ. ಎಂಟ್ರಿ ಆಗ್ತೀನಿ ವೀಕ್ಷಕರೇ. ನೋಡ್ತಾ ಇರಲ್ಲ, ಇದು ಎಂಟ್ರಿ. ಇಲ್ಲಿ ಟಫಾನ್ ಗ್ಲಾಸ್ ವಿತ್ SS ಫ್ರೇಮಿಂಗ್ ಅನ್ನು ಮಾಡಿದ್ದಾರೆ ಸೇಫ್ಟಿಗೆ. ಹಾಗೆ ಇಲ್ಲಿ ನೋಡಿ, ಫಾಲ್ ಸೀಲಿಂಗ್ ಅನ್ನು WPC ಮೆಟೀರಿಯಲ್ ಅಲ್ಲಿ ಮಾಡಿದ್ದಾರೆ. ವಾಟರ್ ಪ್ರೂಫಿಂಗ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಸೇಫ್ಟಿ ಗ್ರಿಲ್ಸ್ ಅನ್ನ ಇವರು ಮಾಡಿದ್ದಾರೆ ವೀಕ್ಷಕರೇ. ಇದು ಈ ಮನೆ ಎಂಟ್ರೆನ್ಸ್ ಡೋರು. ಫುಲ್ ಕಂಪ್ಲೀಟ್ಲಿ ಟೀಕ್ ವುಡ್ ಆಗಿರುತ್ತೆ. ಡೋರ್ ನೋಡಿ, ಒಂದು ಒಳ್ಳೆ ಡಿಸೈನ್ ಇರುವಂಥ ಡೋರು. ಇದು ಈ ಮನೆ ಎಂಟ್ರೆನ್ಸ್. ನಾವು ಎಂಟ್ರಿ ಆಗ್ತಿದ್ದಂಗೆ ಒಂದು ಸ್ಪೇಷಿಯಸ್ ಲಿವಿಂಗ್ ಏರಿಯಾ ಸಿಗುತ್ತೆ. ಹಾಗೆ ನೋಡಿ, ಇಲ್ಲಿ ಗಾಳಿ ಬೆಳಕಿಗೆ ದೊಡ್ಡ ವಿಂಡೋವನ್ನು ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ಟೀಕ್ ವುಡ್ ಆಗಿರುತ್ತೆ ಇದು ಕೂಡ. ನೋಡಿ, ಇದು ಸ್ಪೇಷಿಯಸ್ ಲಿವಿಂಗ್ ಏರಿಯಾ. ಹಾಗೆ ಇಲ್ಲೊಂದು TV ಕ್ಯಾಬಿನೆಟ್ ಅನ್ನು ಮಾಡಿದ್ದಾರೆ ವಿನಿಯರ್ ಯೂಸ್ ಮಾಡಿ. ಒಂದು ಒಳ್ಳೆ ಡಿಸೈನ್ ಇರೋಂಥ TV ಕ್ಯಾಬಿನೆಟ್. ಹಾಗೆ ಫಾಲ್ ಸೀಲಿಂಗ್ ಕೂಡ ಅಷ್ಟೇ ಅದ್ಭುತವಾಗಿದೆ ವೀಕ್ಷಕರೇ. ನೋಡಿ, ಇದು ಫಾಲ್ ಸೀಲಿಂಗ್ ಅನ್ನ ಮಾಡಿದ್ದಾರೆ. ಒಂದು ಒಳ್ಳೆ ಡಿಸೈನ್ ಇರೋಂಥ ಫಾಲ್ ಸೀಲಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ಲಿಫ್ಟ್ ಫೆಸಿಲಿಟೀಸ್ ಕೂಡ ಅವೈಲಬಲ್ ಇದೆ ಮನೆ ಒಳಗಡೆ. ಹಾಗೆ ಒಂದು ಸ್ಟೋರ್ ರೂಮ್ ಕೂಡ ಮಾಡಿದ್ದಾರೆ. ಒಂದು ಇದು ಸ್ಟೋರ್ ರೂಮ್ ಏರಿಯಾ. ಹಾಗೆ ಮನೆ ಅಂದರೆ ಮುಖ್ಯ ಜಾಗ, ಪೂಜಾ ಮನೆ. ನೋಡಿ, ಇದು ಈ ಮನೆಯ ಪೂಜಾ ರೂಮ್. ಒಂದು ಒಳ್ಳೆ ಕಾರ್ವಿಂಗ್ ಇರುವಂಥ ಡಿಸೈನ್ ಅನ್ನು ಮಾಡಿದ್ದಾರೆ. ಡೋರು ಕಂಪ್ಲೀಟ್ಲಿ ಟೀ ಕೂಡ ಇರುತ್ತೆ. ಹಾಗೆ ಕ್ಲಾಡಿಂಗ್ ಅನ್ನು ಮಾಡಿದ್ದಾರೆ. ಫುಲ್ ಮೇಲ್ಗಡೆ POP ಕೂಡ ಮಾಡಿದ್ದಾರೆ ವೀಕ್ಷಕರೇ. ಒಂದು ಒಳ್ಳೆ ಡಿಸೈನ್ ಇರೋ ದೇವರ ಮನೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಬಂದರೆ ನಿಮಗೆ ಇದು ಮನೆ ಕಿಚನ್ ಏರಿಯಾ. ನೋಡಿ, ಇದು ಕಿಚನ್ ಏರಿಯಾ. ಇಲ್ಲಿ ಬಂದು ಸಿಂಕ್ ಬರುತ್ತೆ. ಹಾಗೆ ಎಲ್ಲ ಸ್ಟೋರೇಜ್ ಕ್ಯಾಬಿನೆಟನ್ನು ಮಾಡಿದ್ದಾರೆ ವೀಕ್ಷಕರೇ. ಎಲ್ಲ ಸಾಫ್ಟ್ ಕ್ಲೋಸ್ ಇಂಚಸ್ಸನ್ನೇ ಯೂಸ್ ಮಾಡಿದ್ದಾರೆ. ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಕೂಡ ಸ್ಟೋರೇಜ್ ಯೂನಿಟನ್ನು ಇವರು ಪ್ರೊವೈಡ್ ಮಾಡಿದ್ದಾರೆ. ಸ್ಟೋರೇಜ್ ಯೂನಿಟ್ ಇದೆ. ಹಾಗೆ ಇಲ್ಲಿ ಕೂಡ ಸ್ಟೋರೇಜ್ ಯೂನಿಟ್ ಇದೆ. ಗ್ಲಾಸ್ ಫಿಟ್ ಮಾಡ್ತಾರೆ. ಹಾಗೆ ನೀವು ಫಾಲ್ ಸೀಲಿಂಗ್ ನೋಡಿ, ಇಲ್ಲಿ ಕೂಡ ಫಾಲ್ ಸೀಲಿಂಗ್ ಅಷ್ಟೇ ಚೆನ್ನಾಗಿದೆ. ಹಾಗೆ ಇಲ್ಲೂ ಕೂಡ ಇದು ಬಂದು ನಿಮಗೆ ಡೈನಿಂಗ್ ಏರಿಯಾ. ಈ ಮನೆಯ ಡೈನಿಂಗ್ ಏರಿಯಾ. ಅಲ್ಲಿ ವಾಶ್ ಬೇಸಿನ್ ಬರುತ್ತೆ, ಹ್ಯಾಂಡ್ ವಾಶ್ ಬರುತ್ತೆ. ಹಾಗೆ ಇಲ್ಲಿ ಕೂಡ ಡಿಸೈನಿಂಗ್ ಇದು ಮಾಡಿದ್ರೆ ನೀವೇನು ಬೇಕಂದ್ರೆ ಗ್ಲಾಸು ಆ ಥರ ಎಲ್ಲ ಇಟ್ಕೊಬೋದು. ಹಾಗೆ ನಿಮಗೆ ಒಂದು ಯುಟಿಲಿಟಿ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಇದು ಈ ಮನೆಯ ಯುಟಿಲಿಟಿ ಏರಿಯಾ. ಹಾಗೆ ಬನ್ನಿ, ಈ ಮನೆಯ ಗ್ರೌಂಡ್ ಫ್ಲೋರ್ ಇರುವಂಥ ರೂಮ್ ತೋರಿಸ್ತೀನಿ. ಇದು ಗ್ರೌಂಡ್ ಫ್ಲೋರ್ ಇರುವಂಥ ರೂಮು. ಒಂದು ಪೇರೆಂಟ್ ರೂಮ್ ಅಂತಲೇ ಹೇಳ್ಬೋದು. ಇದು ಗ್ರೌಂಡ್ ಫ್ಲೋರ್ ಒಂದು ಪೇರೆಂಟ್ ರೂಮನ್ನು ಮಾಡಿದ್ದಾರೆ. ವಾರ್ಡ್ರೋಬನ್ನು ಪ್ರೊವೈಡ್ ಮಾಡಿದ್ದಾರೆ. ಗಾಳಿ ಬೆಳಕು ವಿಂಡೋ ಇದೆ 2 ಸೈಡು. ನೋಡಿ, ಇಲ್ಲಿ ಡ್ರೆಸ್ಸಿಂಗ್ ಯೂನಿಟನ್ನು ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಇಲ್ಲಿ ಕೂಡ ನೋಡ್ತಾ ಇದ್ರಲ್ಲ, ಇಲ್ಲೊಂದು ವಿಂಡೋವನ್ನು ಇಟ್ಟಿದ್ದಾರೆ. ಹಾಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್, ವಿಶಾಲವಾದಂಥ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಇದು ಕೂಡ ಕಂಪ್ಲೀಟ್ಲಿ ಟೀಕ್ ವುಡ್ ಡೋರ್ಸ್ ಆಗಿರುತ್ತೆ. ಈ ವಾಶ್ರೂಮ್ ಡೋರ್ ಕೂಡ ಕಂಪ್ಲೀಟ್ಲಿ ಟೀಕ್ ವುಡ್ ಆಗಿರುತ್ತೆ ವೀಕ್ಷಕರೇ. ಇದು ಈ ಮನೆಯ ಗ್ರೌಂಡ್ ಫ್ಲೋರ್ ಏರಿಯಾ. ಬನ್ನಿ, ನಾನಿವಾಗ ನಿಮ್ಮನ್ನ ಸೆಕೆಂಡ್ ಫ್ಲೋರ್ ಬರ್ತೇನೆ. ನಾನಿವಾಗ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಹೋಗ್ತೀನಿ. ನೋಡಿ, ಎಂಟ್ರಿ ಫುಟ್ಲೈಟ್ಸ್ ಇದೆ. ಎಲ್ಲ ಫ್ಲೋರಿಂಗ್ ಎಲ್ಲ ಮಾರ್ಬಲ್ ಅನ್ನ ಮಾಡಿದ್ದಾರೆ. ಅದು ಇದಾಗ ಗಲೀಜ್ ಆಗ್ಬೋದು ಅಂತ ಇದನ್ನು ಕವರ್ ಅಪ್ ಮಾಡಿದ್ದಾರೆ ವೀಕ್ಷಕರೇ. ನೋಡಿ, ಎಂಟ್ರಿ ಆಗ್ತಿದ್ದಂಗೆ ಒಂದು ಹಾಲ್ ಸಿಗುತ್ತೆ ನಮಗೆ ಸೆಕೆಂಡ್ ಫ್ಲೋರಲ್ಲಿ. ಹಾಗೆ ಇಲ್ಲಿ ಎಂಟ್ರಿಯಿಂದನೇ ನಾವು
ಇದಕ್ಕೆ ಗ್ಲಾಸ್ ಟಫಾನ್ ಗ್ಲಾಸ್ ಕೊಟ್ಟು ಫ್ರೇಮಿಂಗ್ ಕೊಟ್ಟಿದ್ದಾರೆ. ಇಲ್ಲೊಂದು ಕಟ್ಔಟ್ ಮಾಡಿದ್ದಾರೆ. ಇಲ್ಲೂ ಒಂದು ಕೂಡ ಒಂದು ಟಿ ವಿ ಕ್ಯಾಬಿನೆಟನ್ನು ಮಾಡಿದ್ದಾರೆ ವೀಕ್ಷಕರು. ಇಲ್ಲಿ 2 ರೂಮ್ ಬರುತ್ತೆ. ಬನ್ನಿ ನೋಡ್ತಾ ಇದ್ದಾರಲ್ಲ, ಇದು ಬಂದು ಮನೆಯ ಫಸ್ಟ್ ರೂಮು. ವಿಶಾಲವಾದಂಥ ರೂಮ್. ಇದಾಗಿ ಗಾಳಿ ಬಿಟ್ಟು ಕೂಡ ಅಷ್ಟೇ ಅದ್ಭುತವಾಗಿದೆ ನೋಡಿ. ವಿಂಡೋಸ್ ಆಗಿರ್ಬೋದು. ಇಲ್ಲಿ ಫಿಕ್ಸ್ಡ್ ಕಾರ್ಡ್ ಬರುತ್ತೆ ವೀಕ್ಷಕರ. ಹಾಗೆ ಒಂದು ಅದೇ ಟೇಬಲ್ ಕೂಡ ಇವರಿಗೆ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಇದೆ. ಹಾಗೆ ಬಂದರೆ ಇಲ್ಲಿ ನೋಡಿ ವೀಕ್ಷಕರ, ಇದು ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಆಗಿರುತ್ತೆ. ವಿಶಾಲವಾದಂಥ ಅಟ್ಯಾಚ್ಡ್ ವಾಶ್ರೂಮ್. ಇದು ಕೂಡ ವಿಟ್ರಿಫೈಡ್ ಅಲ್ಲಿ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ. ಇಲ್ಲಿ ವೆಟ್ ಏರಿಯಾ ಡ್ರೈ ಏರಿಯಾ ಸಪ್ರೇಟ್ ಬರುತ್ತೆ ವೀಕ್ಷಕರ. ಇದು ಸೆಕೆಂಡ್ ಫ್ಲೋರ್ ಇಂದ ಫಸ್ಟ್ ರೂಮು. ಬನ್ನಿ ನಾನು ಇವಾಗ ಸೆಕೆಂಡ್ ರೂಮ್ ಕರ್ಕೊಂಡು ಹೋಗ್ತೀನಿ. ಇದು ಮನೆಯ ಮಾಸ್ಟರ್ ಬೆಡ್ರೂಮು. ನೋಡಿ ಎಷ್ಟು ವಿಶಾಲವಾಗಿದೆ ಅಂತ. ಹಾಗೆ ವಿಂಡೋಸ್ ಆಗಿರ್ಬೋದು ಎಲ್ಲ ಗಾಳಿ ಬೆಳಕು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಟಿ ವಿ ಕ್ಯಾಬಿನೆಟ್ ವೀಕ್ಷಕರೇ. ಇದು ಕಿಂಗ್ ಸೈಜ್ ಕಾಟ್ ವಿತ್ ನೋಡಿ ಫಾಲ್ ಸೀಲಿಂಗ್ ಎಲ್ಲ ವುಡನ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಇಲ್ಲಿ ದೊಡ್ಡದಿದ್ದಂಥ ವಾರ್ಡ್ರೋಬ್ ಇದೆ. ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ ವೀಕ್ಷಕರ. ಸ್ಟೋರೇಜ್ಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಹಾಗೆ ಇದು ಕೂಡ ಅಟ್ಯಾಚ್ಡ್ ವಾಶ್ರೂಮ್ ನೋಡಿ. ಸ್ಪೇಷಿಯಸ್ ಆಗಿರೋಂಥ ಅಟ್ಯಾಚ್ಡ್ ವಾಶ್ರೂಮನ್ನು ಇವರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದು ಈ ಮನೆಯ ಸೆಕೆಂಡ್ ಫ್ಲೋರು. ಇಲ್ಲೂ ಕೂಡ ಫಾಲ್ ಸೀಲಿಂಗನ್ನು ವುಡನ್ ಫಾಲ್ ಸೀಲಿಂಗನ್ನು ಮಾಡಿದ್ದಾರೆ. ಇವಾಗ ಥರ್ಡ್ ಫ್ಲೋರ್ ಕರ್ಕೊಂಡು ಮನೆ. ಇಷ್ಟರಾಗಿದೆ ಈ ಮನೆ ಥರ್ಡ್ ಫ್ಲೋರ್. ಎಂಟ್ರಿ ಆಗ್ತಿದ್ದೀವಿ. ಇಲ್ಲೂ ಕೂಡ ಒಂದು ಹಾಲನ್ನು ಪ್ರೊವೈಡ್ ಮಾಡಿದ್ದಾರೆ. ವಿಶಾಲವಾದ ಹಾಲ್ ಪ್ರೊವೈಡ್ ಮಾಡಿದ್ದಾರೆ. ಇನ್ನೊಂದು ಫಾಲ್ ಸೀಲಿಂಗನ್ನು ವುಡನ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಿನಯರ್ ಯೂಸ್ ಮಾಡಿಕೊಂಡು. ಹಾಗೆ ನೋಡಿ ಇಲ್ಲೂ ಕೂಡ ಇದೆ ಸೇಮ್ ಆಸ್ ಸೆಕೆಂಡ್ ಫ್ಲೋರು. ಇಲ್ಲೂ ಕೂಡ ಟಿ ವಿ ಕ್ಯಾಬಿನೆಟ್ ಇದೆ, ಫಾಲ್ ಸೀಲಿಂಗ್ ಇದೆ, ಕಾಟ್ ಇದೆ. ಹಾಗೆ ಇಲ್ಲಿ ಕೂಡ ನಿಮಗೆ ವಾರ್ಡ್ರೋಬ್ ಅನ್ನು ಮಾಡಿದ್ದಾರೆ. ಹಾಗೆ ಒಂದು ಡ್ರೆಸ್ಸಿಂಗ್ ಯೂನಿಟ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಇದೆ. ಹಾಗೆ ಇಲ್ಲೊಂದು ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವಿಶಾಲವಾದಂಥ ವಾಶ್ರೂಮ್ ಏರಿಯಾ ಇದು. ಎಲ್ಲ ಟ್ರೀಟ್ಮೆಂಟ್ ಯೂಸ್ ಮಾಡಿದ್ದಾರೆ. ಮೇಲೆ ಬಂದರೆ ನೋಡಿ ವೀಕ್ಷಕರ, ಇದು ಹೋಮ್ ಥಿಯೇಟರ್. ನೀವು ಆರಾಮ ಜಿಮ್ ಮಾಡ್ಬೋದು. ಹಾಗೆ ಹೋಮ್ ಥಿಯೇಟರ್ ಕೂಡ ಹಾಗೆ ಕನ್ವರ್ಟ್ ಮಾಡ್ಕೋಬೋದು. ತುಂಬ ಸ್ಪೇಷಿಯಸ್ ಏರಿಯಾ. ಇದು ಕೂಡ ಅಟ್ಯಾಚ್ಡ್ ವಾಶ್ರೂಮನ್ನು ಪ್ರೊವೈಡ್ ಮಾಡಿದ್ದಾರೆ. ಇದು ಕೂಡ ನೋಡಿ ಒಂದು ಅದ್ಭುತವಾದಂಥ ವಾಶ್ರೂಮನ್ನು ಪ್ರೊವೈಡ್ ಮಾಡಿದ್ದಾರೆ. ಇದು ಸ್ಪೇಷಿಯಸ್ ರೂಮ್. ಹಾಗೆ ಒಂದು ಬಾಲ್ಕನಿಯನ್ನು ಕೂಡ ಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರ್ ಕೂಡ ಸೇಮ್ ಬಾಲ್ಕನಿಯನ್ನು ಅವರು ಪ್ರೊವೈಡ್ ವಿಶಾಲವಾದಂಥ ನೋಡಿ ವಿಶಾಲವಾದಂಥ ಬಾಲ್ಕನಿಯನ್ನು ಪ್ರೊವೈಡ್ ಮಾಡಿದ್ದಾರೆ. ಎಷ್ಟು ವಿಶಾಲವಾಗಿದೆ ಅಂತ. ತುಂಬ ವಿಶಾಲವಾದಂಥ ಬಾಲ್ಕನಿಯನ್ನು ಇವರು ಪ್ರೊವೈಡ್ ಮಾಡಿದ್ದಾರೆ. ನಿಮ್ಮನ್ನು ಟೆರೆಸ್ ಕರ್ಕೊಂಡು ಹೋಗ್ತೀನಿ. ಈ ಮನೆ ಟೆರೆಸಲ್ಲಿ ಏನೇನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇದು ಟೆರೆಸ್ಗೆ ಹೋಗ್ತಾ ಇದ್ದೀವಿ. ಮನೆ ಕಂಪ್ಲೀಟ್ಲಿ ಬಂದು ಟೀಕ್ ವುಡ್ ಹಾಗೆ ಇಟಾಲಿಯನ್ ಮಾರ್ಬಲ್ ಆಗಿರುತ್ತೆ. ಈಗ ಮನೆ ಟೆರೇಸ್ ಇದೆ. ಒಂದು ವಿಶಾಲವಾದಂಥ ಟೆರೇಸ್ ಏರಿಯಾನ ಪ್ರೊವೈಡ್ ಮಾಡಿದ್ದಾರೆ. ಇದು ಬಂದು ಲಿಫ್ಟ್ ರೂಮ್ ಆಗಿರುತ್ತೆ. ಹಾಗೆ ಇದು ಟ್ಯಾಂಕ್ ನೋಡಿ. ಮೇಲ್ಗಡೆ 1002 ಏನೋ 2 ವಾಟರ್ ಟ್ಯಾಂಕ್ ಇದೆ. 1000 ಲೀಟರ್ದು. ಹಾಗೆ ಇಲ್ಲಿ ಕೂಡ ನಿಮಗೆ ಸ್ಪೇಸ್ ಇದೆ. ಇಲ್ಲಿ ಬಂದು ನಿಮಗೆ ವಾಷಿಂಗ್ ಮಿಷಿನ್ ಎಲ್ಲ ವಾಷಿಂಗ್ ಮಿಷಿನ್ ಏರಿಯಾ, ವಾಷಿಂಗ್ ಏರಿಯಾ ಇದು ಮಾಡಿದ್ದಾರೆ. ಇದು ಈ ಮನೆಯ ಫೀಚರ್ಸ್. ನಿಮ್ಗೇನಾದರೂ ಇಷ್ಟು ಮನೆ ಇಷ್ಟ ಆಗಿದೆ ದಯವಿಟ್ಟು ಮೇಲ್ಗಡೆ ಹೋಗ್ತಾರೆ ನಂಬರ್ ಕಾಲ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ವೀಕ್ಷಕರೇ. ಧನ್ಯವಾದ.